ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಆಕಾಶನೂ ಅಲ್ಲೇ ಇದೆ, ನೀವಿಬ್ರು ಇಲ್ಲೇ ಇದ್ದೀರಾ. ಅದ್ಯಾಕೆ ತಲೆ ಮೇಲೆ ಬಿದ್ದವ್ರು ಹಾಕಿ ಕೂತಿದ್ದೀರಾ? ಅದು ಯಾಕೆ ಕೇಳ್ತೀಯ ಗಜೇಂದ್ರಾಚಾರ್ಯ? ಇದ್ದಕ್ಕಿದ್ದಂತೆ ಏನೋ ಕೇಳಿಸ್ದಂತಾಗಿ ಪ್ರಪಂಚವೇ ಶೂನ್ಯ ಅನ್ನಿಸ್ಬಿಡ್ತು. ಕೇಳಿಸ್ತಾ ಇದ್ರು ಹೇಗೋ ಸಹಿಸ್ಕೋಬೋದಾಗಿತ್ತು. ಆಮೇಲೆ ಕಿವಿಯಲ್ಲಿ ಗುಡುಗು ಸಿಡಿಲಿನ ಶಬ್ದ ತಡ್ಕೊಳಕ್ಕೆ ಆಗ್ಲಿಲ್ಲ ಗೋವಿಂದ. ಮಠದ ಪರಿಕರ್ಮಿಗಳು ನಮ್ಮನ್ನ ನೋಡಿ ಗಡಗಡ ಅಂತ ನಡುತ್ತಾ ಇದ್ರು. ಈಗ ಗಹಗಹಿಸಿ ನಗು ಹಾಗಾಗಿದೆ. ಅಲ್ಲ ರೀ ಗೋವಿಂದಾಚಾರ್ಯರೇ, ನಾವು ಬುದ್ಧಿವಂತರು ಅಂತ ಹೇಳಿ ಎಂಥ ದಡ್ಡ ಕೆಲಸ ಮಾಡ್ಕೊಂಡಿದ್ದೀರಾ? ಸದ್ಯ ವೆಂಕಟನಾಥನಿಗೆ ಗೊತ್ತಾಗಿಲ್ಲ ತಾನೆ? ಅವನಿಂದಾನೇ ಇಷ್ಟೆಲ್ಲ ಆಗಿದ್ದು. ಗುರುಗಳು ವೆಂಕಟನಾಥನ ಬಳಿ ಗೊತ್ತಾಗಿ ಏನೋ ಮಾತಾಡ್ತಿದ್ದಾರೆ, ಕೇಳಿಸ್ಕೊಳ್ಳೋಣ ಅಂತ ನಾನು ಹೋದೆ. ಇವ್ರು ಹೋದ್ರು ಅಂತ ನಾನು ಹೋದೆ. ಕೇಳಿಸ್ಕೊಳ್ಳೋಣ ಅಂತ ಕಿವಿ ಕೊಟ್ಟೆ. ಇವ್ರು ಕೊಟ್ರು ಅಂತ ನಾನು ಕೊಟ್ಟೆ. ಕರೆಗೆ ಇಬ್ಬರು ಕಿವಿನು ಗೋವಿಂದ ಗೋವಿಂದ. ಗುರುಗಳ ಕೋಣೆಯಿಂದ ಹೊರಗಡೆ ಬಂದ ವೆಂಕಟನಾಥನಿಗೆ ನಮ್ಮ ಪರಿಸ್ಥಿತಿ ಗೊತ್ತಾಗೋಯ್ತು. ಅಯ್ಯಯ್ಯೋ, ಅಂದ್ರೆ ಇವತ್ತು ನೀವಿಬ್ರು ಬದುಕಿದ್ದು ಸತ್ ಹಾಗೆ? ಕಿವಿಗಳು ಕೇಳಿಸದೇ ಇರೋ ರೀತಿ ಆದ್ಮೇಲೆ ಪ್ರಾಣಾನೇ ಹೋಗಿದ್ರೆ ವಾಸಿ ಎದುರಿಸ್ತಿ ಗೋವಿಂದ. ಅವನು ಗುರುಗಳ ಜೊತೆ ಒಳಗಡೆ ಏನೋ ಮಸಲತ್ ಮಾಡಿದ್ದ ಅನ್ನಿಸ್ತದೆ. ಎಲ್ಲ ಏನೋ ಗೊತ್ತಾದವ್ರ ಹಾಗೆ ಗುರುಗಳ ಹತ್ರನೇ ಹೋಗಿ ಕೇಳ್ಕೊಳ್ಳಿ ಅಂತ ಹೇಳ್ದ. ಅಯ್ಯೋ, ಯಾವ ಮುಖ ಹೊತ್ಕೊಂಡು ಗುರುಗಳ ಹತ್ರ ಹೋಗಿ ದರ್ಶನ ಮಾಡಿದ್ರಿ? ತಲೆ ತಗ್ಗಿಸ್ಕೊಂಡು ಮಾಡಿದ್ವಿ. ಗುರುಗಳಿಗೆ ಅಡ್ಬಿದ್ದು ಕಷ್ಟ ಹೇಳ್ಕೊಂಡ್ವಿ. ಈ ಆಚಾರ್ಯರಿಂದ ನನ್ನ ಪಾಡು ನಾಯಿ ಪಾಡಾಗೋಯ್ತು ಗೋವಿಂದ. ಅಲ್ಲ ರೀ ಗೋವಿಂದಾಚಾರ್ಯರೇ, ನೀವು ಮಾಡಿರೋದು ಘನಘೋರ ಅಪರಾಧ. ನಿಮ್ಮ ಪುಣ್ಯ ಸದ್ಯ ಗುರುಗಳು ಇಷ್ಟಕ್ಕೆ ಬಿಟ್ಟಿದ್ದಾರೆ. ಯಾಕಂದ್ರೆ ಗುರುಗಳ ಮನಸ್ಸು ದೊಡ್ಡದು, ಅದಕ್ಕೆ ನಿಮ್ಮನ್ನ ಕ್ಷಮಿಸಿದ್ದಾರೆ. ಅಲ್ಲ ರೀ ಗೋವಿಂದಾಚಾರ್ಯರೇ, ಹೋಗಿ ಅವರ ಬ್ರಹ್ಮಚರ್ಯದ ವಿಷಯಕ್ಕೆ ಕೈ ಹಾಕಿದಿರಲ್ಲ, ಮಠದಲ್ಲಿ ನಿಮ್ಮ ಗೌರವ ಏನಾಗ್ಬೇಡ? ನಿನ್ನ ಮಗನಿಗೋಸ್ಕರ ಏನಪ್ಪ ಇಷ್ಟೆಲ್ಲ ಮಾಡಿತು? ಇವನನ್ನ ಮೇಲೆ ತಗೋದಿ ನಾನು ಪ್ರಪಾತಕ್ಕೆ ಬಿದ್ದಾಗಾಯ್ತು. ನಿಮಗೆ ವಯಸ್ಸಾಗಿದೆ, ಎಲ್ಲಾದರೂ ಬಿದ್ದು ಹೋಗಿ. ನಾನಿನ್ನು ಯುವಕ, ಬದುಕಿ ಬಾಳ್ಬೇಕಾಗಿರೋನು. ನನ್ನ ಉಜ್ವಲ ಭವಿಷ್ಯಕ್ಕೆ ಕಲ್ಲಾಕ್ಬಿಡ್ತಿದ್ರಲ್ಲ. ಉಜ್ವಲ ಭವಿಷ್ಯ ಹೆಂಚಿಬಿತ್ತು ಭವಿಷ್ಯಕ್ಕೆ. ವಯಸ್ಸಾದ್ರೂ ಬುದ್ಧಿ ಮಾತ್ರ ಇಲ್ಲ ನಿಮ್ಗೆ. ನನ್ನ ಬುದ್ಧಿ ಬಗ್ಗೆ ಮಾತಾಡೋಕೆ ಬರಬೇಡ ನೀನು. ಯಾಕೆ ಮಾತಾಡಬಾರ್ದು ಗೋವಿಂದ? ಗುರುಗಳು 64 ವಿದ್ಯೆಯ ಶೃಂಗಾರ ವಿದ್ಯೆಯಲ್ಲೂ ಪರಿಣಿತರ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ನರ್ತಕಿಯರನ್ನ ಕರ್ಸಿದ್ರಿ. ಅವರು ನಿಮ್ಮ ಹೆಸರು ಬಾಯಿ ಬಿಡದಿರೋ ಹಾಗೆ ಎಚ್ಚರಿಕೆ ವಹಿಸ್ಬೇಕಾಗಿತ್ತು ಗೋವಿಂದ. ಎಚ್ಚರಿಕೆ ವಹಿಸಿದ್ದೆ. ಅವ್ರಿಗೆ ಹಣ ಕೊಟ್ಟು ನನ್ನ ಹೆಸರು ಹೇಳ್ದೇ ಇರೋ ಮಾಡಿದ್ದೆ. ಆದ್ರೂ ದುಮ್ಮಿನ ಸತಿ ಇದ್ರೆ ಬಾಯಿ ಬಿಟ್ಬಿಟ್ರು. ಅದನ್ನೇ ಹೇಳ್ತಾ ಇರೋದು ಗೋವಿಂದ, ಬಾಯಿ ಬಿಡದೇ ಇರೋ ಹಾಗೆ ನೋಡ್ಬೋದ. ನಿಲ್ಸಿ ಗೋವಿಂದಾಚಾರ್ಯರೇ, ಇದೇ ಕಾರಣ ಇಟ್ಕೊಂಡು ಗುರುಗಳು ನಿಮ್ಮನ್ನ ಮಠದಿಂದ ಹೊರಗಡೆ ಕಳಿಸಬಹುದಾಗಿತ್ತು. ಏನೋ ಹಿರಿಯರು ವಯಸ್ಸಾದವರು ಪಾಪ ಅಂತ ಕ್ಷಮಿಸಿದ್ದಾರೆ. ಕ್ಷಮಿಸಿಲ್ಲಯ್ಯ, ಕಿವಿ ಕೇಳಿಸ್ದೇ ಇರೋ ಹಾಗೆ ಶಿಕ್ಷೆ ಕೊಟ್ಟಿದ್ರು. ನಾವು ಎಷ್ಟೇ ಬುದ್ಧಿವಂತರಾದ್ರೂ ಗುರುಗಳ ಮುಂದೆ ಒಂದೊಂದು ಸಾರಿ ದಡ್ಡರಾಗ್ಬಿಡ್ತೀವಿ. ಗುರುಗಳ ಮುಂದೆ ಸ್ವಲ್ಪ ಒಳ್ಳೆಯವರ ಹಾಗೆ ನಟಿಸಿ, ಇಲ್ಲ ಅಂದ್ರೆ ನಮಗೆ ಬರಬೇಕಾದ ಲಾಭ ಬರೋದಿಲ್ಲ. ನಾಡಿದ್ದು ಪಂಚಮಿ ಶುಕ್ರವಾರ ಸಾಯಂಕಾಲ ಮೊಗ್ಗು ಮುಡಿಸೋ ಕಾರ್ಯಕ್ರಮಕ್ಕೆ ಪ್ರಶಸ್ತವಾದ ಮುಹೂರ್ತ. 2 ದಿನದಲ್ಲಿ ಎಲ್ಲ ಏರ್ಪೋರ್ಟ್ ಆಗೋದಾದ್ರೆ ಕಾರ್ಯಕ್ರಮಕ್ಕೆ ಯಾವುದೇ ಅಡ್ಡಿ ಇಲ್ಲ. ಅಲ್ಲ ಬಾವ, ಈಗ ತಾನೇ ಮದುವೆ ಆಗಿದೆ, ನಂಟ್ರಿಷ್ಟು ಊರು ಕೇರಿಗೆಲ್ಲ ಉಪಚಾರ ಆಗಿದೆ. ಈಗ ಸರಳವಾಗಿ ಮಾಡ್ಬೋದಲ್ವಾ? ಹೌದು, ಮುತ್ತೈದೆಯರನ್ನ ಕರೆದು ಶಾಸ್ತ್ರ ಮಾಡಿ ಮುಗ್ಮುಡ್ಸೋದಷ್ಟೇ. ಕಮಲ,
ನಿನಗೆ ಒಪ್ಪಿಗೆ ಅಲ್ವಾ ಅಮ್ಮ? ನೀವು ಹೇಗೆ ಹೇಳಿದ್ರೆ ಹಾಗೆ ಅತ್ತೆ. ಆದರೆ ಅಪ್ಪ ಅಮ್ಮ ಬಂದಿದ್ರೆ ಚೆನ್ನಾಗಿರ್ತಿತ್ತೇನೋ. ಸೀಮಂತ್ ಕರೆಯೋಣ ಬಿಡು. ಸರಿ, ಹಾಗೆ ಮಾಡಿ. ರೀ, ಶಾಂತಿ ಪ್ರಸ್ತಕ್ಕೂ ಮುಹೂರ್ತ ನೋಡ್ಬಿಡಿ. ಅದಾದ್ಮೇಲೆ ನಾವು ಹೊರಡ್ಬೋದು. ಸಂಪ್ರದಾಯದ ಪ್ರಕಾರ ಅದನ್ನು ನಿರ್ಧಾರ ಮಾಡೋದು ಸರಸ್ವತಿ ಮನೆಯವರು, ನಾವಲ್ಲ. ನೀವು ಮುಹೂರ್ತ ಇಟ್ಕೊಟ್ರೆ ಅವ್ರಿಗೆ ಹೇಳಿ ಕಳ್ಸೋಣ ಅಂದ್ರೆ ಅವರೇ ನಿರ್ಧಾರ ಮಾಡಲಿ. ಯಾಕಂದ್ರೆ ನೀವು ಬಂದು ತುಂಬ ಸಮಯ ಆಗಿದೆ. ವೆಂಕಟನಾಥನು ಮಠಕ್ಕೆ ಹೊರಡಬೇಕು. ತುಂಬ ಸಂಬಳ ತಗೊಂಡು ಕಾಲಹರಣ ಮಾಡ್ತಾ ಕೂತ್ಕೊಂಡ್ರೆ ನಮ್ಮ ಮನ್ಸಿಗೂ ಸಮಾಧಾನ ಇರಲ್ಲ ಅಲ್ವೇ? ನೀವು ಹೇಳೋದು ಸರಿನೇ ಅತ್ತೆಯವ್ರೆ. ಹಾ, ಬುಧವಾರ ದಶಮಿ, ಮುಹೂರ್ತ ಪ್ರಶಸ್ತವಾಗಿದೆ. ನಾಳೆ ಗುರುರಾಜ ಅಗ್ರಹಾರಕ್ಕೆ ಹೋಗಿ ಬೀಗರಿಗೆ ಸುದ್ದಿ ಮುಟ್ಟಿಸ್ಲಿ. ಅವ್ರು ಒಪ್ಪಿದ್ರೆ ಕಾರ್ಯಕ್ರಮ ಇಟ್ಕೋಬಹುದು ಅಲ್ವೇ? ಹೌದು ಬಾವ, ನಾಳೆನೇ ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಹೊಟ್ಟು ಬಿಡ್ತೀನಿ. ಅಷ್ಟು ಮಾಡಪ್ಪ. ಅದು ಒಂದು ಕೆಲಸ ಆದರೆ ಎಲ್ರಿಗೂ ಅವ್ರವ್ರ ಕೆಲಸ ಕಾರ್ಯಗಳು ಮಾಡೋದಕ್ಕೆ ಅನುಕೂಲ ಆಗುತ್ತೆ. ವೆಂಕಟನಾಥನ್ಗೂ ಜವಾಬ್ದಾರಿ ಅಂತ ಆಗುತ್ತೆ. ಶಾಂತಿ ಮುಹೂರ್ತದ ಬಗ್ಗೆ ನಮ್ಮ ಅಭ್ಯಂತರ ಏನೂ ಇಲ್ಲ ಗುರುರಾಜಾಚಾರ್ಯರೇ. ಆದರೆ ಸಂಪ್ರದಾಯದ ಪ್ರಕಾರ ಶಾಂತಿ ಮುಹೂರ್ತ ತವ್ರ ಮನೇಲಿ ನಡೆಯೋದು ವಾಡಿಕೆ. ಅದು ಅಲ್ಲದೆ ಇರೋದೊಬ್ಳೆ ಮಗಳು, ಆ ಶಾಸ್ತ್ರ ನಮ್ಮ ಮನೇಲಿ ನಡೆಯೋದು ಬೇಡವೆ? ಖಂಡಿತ ನೀವು ಹೇಳೋದು ಸರಿಯೇ. ನಿಮ್ಮ ಅಭಿಪ್ರಾಯಕ್ಕೆ ನಮ್ದೇನೂ ವಿರೋಧವಿಲ್ಲ. ಆದರೆ ಇತ್ತೀಚೆಗಿಷ್ಟೇ ನಿಮ್ಮ ಮನೇಲಿ ಮದುವೆ ಆಗಿದೆ. ಎಲ್ಲರೂ ಪುನಃ ಇಲ್ಲಿಗೆ ಬರೋದಂದರೆ ತ್ರಾಸ ಆಗುತ್ತೆ. ಮೇಲಾಗಿ ನನ್ನ ಹೆಂಡತಿ ಕಮಲಾಗೆ 6 ತಿಂಗಳು ತುಂಬಿದೆ. ಅವಳಿಗೂ ಪದೇ ಪದೇ ದೂರದ ಪ್ರಯಾಣ ಕ್ಷೇಮ ಅಲ್ಲ. ಜೊತೆಗೆ ಅಮ್ಮ ಅತ್ತೆನೂ ಬರೋದಿಲ್ಲ. ಅದೇ ನಮ್ಮನೇಲೆ ಕಾರ್ಯಕ್ರಮ ಇಟ್ಕೊಂಡ್ರೆ ಎಲ್ಲರೂ ಇರ್ತಾರೆ. ನಿಮ್ಮ ಸಮಸ್ಯೆ ನನಗೂ ಅರ್ಥ ಆಗುತ್ತೆ. ಆದರೆ ಸಂಪ್ರದಾಯ ಇದಕ್ಕೆ ಒಪ್ಪುತ್ತೋ ಇಲ್ವೋ ಅನ್ನೋದೇ ನನ್ನ ಪ್ರಶ್ನೆ. ಅದೇನೋ ಸಂಪ್ರದಾಯ ಇರೋದೇ ಅಲ್ಲ ಬಿಡಿ. ಗಂಡನ ಮನೆಯಲ್ಲಿ ಪ್ರಸ್ತಾವ ನಡೆದಿರೋ ಉದಾಹರಣೆಗಳು ಸಾಕಷ್ಟಿವೆ ಅಂತ ನಮ್ಮ ಭಾವನವರು ಹೇಳಿದರು. ನೀವು ಸಮ್ಮತಿಸಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಆಶಯ. ಇದರಲ್ಲಿ ಒತ್ತಾಯ ಏನೂ ಇಲ್ಲ. ಸಂಬಂಧದಲ್ಲಿ ಪರಸ್ಪರ ಸಹಕಾರ ಮುಖ್ಯ ಅಲ್ವೇ? ನಿಮಗೆ ಅನುಕೂಲ ಆಗುತ್ತೆ ಅನ್ನೋದಾದರೆ ನಮ್ಮ ಒಪ್ಪಿಗೆ ಇದ್ದೇ ಇದೆ. ಕಾರ್ಯಕ್ರಮನ ನಿಮ್ಮನೆಯಲ್ಲೇ ಇಟ್ಕೊಳ್ಳಿ, ನಮ್ಮದೇನೂ ಅಭ್ಯಂತರ ಇಲ್ಲ. ಲಕ್ಷ್ಮಿಗೂ ಹೇಳಿ ನಾನೇ ಒಪ್ಪಿಸ್ತೀನಿ. ನಮ್ಮ ಅಭಿಪ್ರಾಯ ಮನ್ನಿಸಿದ್ದಕ್ಕೆ ತುಂಬ ಧನ್ಯವಾದಗಳು. ನಾಳೆನೇ ಹೊರಡ್ಬಿಡಿ. ನೀವು ಬೇಗ ಬಂದರೆ ಸರಸ್ವತಿಗೂ ಸಂತೋಷ ಆಗುತ್ತೆ. ಹಾಗೆ ಆಗಲಿ.